ಇನ್ನು ಮತ್ತೊಂದು ಕಡೆಯಲ್ಲಿ ಮೂಡಾದ 631 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸೈಟ್ಗಳಲ್ಲಿ ಬೇನಾಮಿಗಳೇ ಹೆಚ್ಚಿದ್ದಾರೆ ಅನ್ನುವಂತ ವಿಚಾರ. ಒಂದ್ ಕಡೆಯಲ್ಲಿ 142 ಸೈಟ್ಗಳನ್ನ ಸೀಸ್ ಮಾಡಲಾಗಿದೆ, 631 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನು ಕೊಡಲಾಗಿದೆ. ಸೊ ಆ 631 ಸೈಟ್ಗಳಿಗೆ ಸಂಬಂಧಪಟ್ಟಂತ ಸುದ್ದಿ ಇದು. ಮೂಡಾದ 631 ಸೈಟ್ ಸೀಸ್ಗೆ ಇಡಿ ಟೀಮ್ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈಗಾಗಲೇ ನೋಟಿಸ್ ಕೊಟ್ಟಿರುವಂತ 631 ಸೈಟ್ ಸೀಸ್ ಮಾಡೋದಕ್ಕೂ ಕೂಡ ನೋಟಿಸ್ ಅನ್ನ ಅಂದ್ರೆ ಇಡಿ ಸಿದ್ಧತೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು. ಬೇನಾಮಿ ಸೈಟ್ ಪಡೆದವರಿಗೆ ಇದೀಗ ನಡುಕ ಶುರುವಾಗಿದೆ. ಮೂಡಾ ಸೈಟ್ ಪಡೆದ ಉದ್ಯಮಿಗಳು, ನಾಯಕರು ಎಲ್ರಿಗೂ ಕೂಡ ಇದೀಗ ನಡುಕ ಶುರುವಾಗಿದೆ. ಇಡಿಯಿಂದ ಈ ವಾರವೇ 631 ಸೈಟ್ ಸೀಸ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂತ ಗೊತ್ತಾಗ್ತಾ ಇದೆ. ಬನ್ನಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಇದೀಗ 631 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಅನ್ನು ಕೊಡಲಾಗಿತ್ತು, ಅದನ್ನು ಕೂಡ ಸೀಸ್ ಮಾಡುವಂತ ಒಂದು ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಏನೇನ್ ಮಾಹಿತಿ ಸಿಗ್ತಾ ಇದೆ? ಮಧುಕರ್, ಏನಂತ ಹೇಳಿದ್ರೆ ಇದು ಡಿಸೆಂಬರ್ 16ನೇ ತಾರೀಕು ಇಡಿ ಅವರು ಮೂಡಾಗೆ ಬರೆದಿದ್ದಂತಹ ಪತ್ರ. ಆ ಒಂದು ಪತ್ರದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಿಟ್ ಆಫ್ ಲ್ಯಾಂಡ್ ಇರ್ಬೋದು, ಬದಲಿ ನಿವೇಶನ ಇರ್ಬೋದು, ಅದೇ ರೀತಿಯಾಗಿ 50-50 ನಿವೇಶನಗಳಿರ್ಬೋದು, ಈ ರೀತಿಯಾಗಿ ಪರಭಾರೆ ಆಗಿರ್ತಕ್ಕಂಥ ಭೂಮಿಗಳೇನಿವೆ ಆ ಭೂಮಿಗಳಲ್ಲಿ ಅಕ್ರಮ ಆಗಿರ್ತಕ್ಕಂಥ ಒಟ್ಟು 631 ಪ್ರಕರಣಗಳನ್ನು ಗುರುತು ಮಾಡಿ ಅವುಗಳ ನಿವೇಶನ ಸಂಖ್ಯೆಯನ್ನು ಕಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಒದಗಿಸ್ಬೇಕು ಅಂತೇಳಿ ಇಡಿ ಅಧಿಕಾರಿಗಳು ಮೂಡಾಗೆ ಪತ್ರವನ್ನು ಬರೆದಿದ್ರು. ಈಗ ಆ ಪತ್ರದ ಅನುಸಾರವಾಗಿ ಈಗ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಇಡಿ ಕಚೇರಿಗೆ ತಲುಪಿಸಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ 631 ಪ್ರಕರಣಗಳು, ನಿವೇಶನಗಳೇನಿವೆ, ಈ ನಿವೇಶನಗಳಿಗೆ ಸಂಬಂಧಪಟ್ಟಂತ ಆ ಭೂಮಿಯನ್ನ ವಶಪಡಿಸಿಕೊಂಡಂತ ದಿನಾಂಕ, ಸಂಬಂಧಪಟ್ಟ ರೈತರು, ಜೊತೆಗೆ ಆ ಭೂಮಿಯಲ್ಲಿ ಮಾಡಿದಂತ ನಿವೇಶನಗಳನ್ನ, ಯಾವೆಲ್ಲ ನಿವೇಶನಗಳನ್ನ ಯಾರಿಗೆ ಮಾರಾಟ ಮಾಡಲಾಗಿದೆ, ಯಾವ ನಿಯಮದಲ್ಲಿ ಅಂದ್ರೆ 50-50 ಮಾಡಲಾಗಿದೆಯಾ, ಬದಲಿ ನಿವೇಶನವಾಗಿ ಕೊಡಲಾಗಿದೆಯಾ, ಅಥವಾ ಅವು ಬಿಟ್ ಆಫ್ ಲ್ಯಾಂಡ್ ಆಗಿದ್ವಾ, ಈ ರೀತಿಯಾಗಿ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳನ್ನು ಕೂಡ ಇಡಿ ಅಧಿಕಾರಿಗಳಿಗೆ ತಲುಪಿಸಿರ್ತಕ್ಕಂಥದ್ದು. ಒಂದು ಹಂತದಲ್ಲಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ 631 ನಿವೇಶನಗಳೇನಿವೆ, ಈ ನಿವೇಶನಗಳಲ್ಲಿ ಬೇನಾಮಿಯಲ್ಲಿ ಆಸ್ತಿ ಮಾಡಿರತಕ್ಕಂಥವೇ ಹೆಚ್ಚು ಸಂಖ್ಯೆಯಲ್ಲಿವೆ ಅಂತೇಳಿ ಈಗಾಗಲೇ ಕೂಡ ಒಬ್ಬರು MLCಯ ಹೆಸರು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಅವರು ಸೇರಿದಂತೆ ರಾಜಕಾರಣಿಗಳು ಮತ್ತೆ ಮೂಡಾದಲ್ಲಿ ಇದ್ದಂತ ಅಧಿಕಾರಿಗಳೇನಿದ್ರು, ಅಧಿಕಾರಿಗಳೇ ಕೂಡ ಬಿಲ್ಡರ್ಗಳ ಹೆಸರಲ್ಲಿ ಬೇನಾಮಿಯಾಗಿ ಹೆಚ್ಚು ನಿವೇಶನಗಳನ್ನ ಮಾಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಬರ್ತಾ ಇರತಕ್ಕಂಥದ್ದು. ಹೀಗಾಗಿಯೇ ಕೂಡ ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಏನು ಈಗ ಒಂದು ವರದಿಯನ್ನು ಸಂಪೂರ್ಣವಾಗಿ ಇಡಿಗೆ ತಲುಪಿಸಿದ್ದಾರೆ. ಒಳಗೊಳಗೆ ಅಧಿಕಾರಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ನಡುಕ ಜಾಸ್ತಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಕೂಡ 142 ನಿವೇಶನಗಳನ್ನ ಏನೋ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕೊಂಡಿದೆ ಇಡಿ. ಬಹುಶಃ ಇನ್ನು ಒಂದು ವಾರದಲ್ಲಿ ಈಗ 631 ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಕೂಡ ಕ್ರಮ ವಹಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಆ ಮೂಲಕವಾಗಿ ಬಹುಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಂಡಿರ್ತಕ್ಕಂಥ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ, ಆ ಪ್ರಾಧಿಕಾರವನ್ನು ಒಂದಷ್ಟು ಸ್ವಚ್ಛಗೊಳಿಸುವಂತಹ ನಿಟ್ಟಿನಲ್ಲಿ ಇಡಿ ದಿಟ್ಟ ಹೆಜ್ಜೆ ಹಾಕಿದೆ ಅಂತಾನೆ ಕೂಡ ನಾವು ಹೇಳ್ಬೋದು. ಮಧುಕರ್, ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.